ಬೆಂಗಳೂರು ನಗರದಲ್ಲಿ ಭಾಳಷ್ಟು ಆತಂಕ ಇರುತ್ತೆ. ಸಾಧಾರಣ ಪ್ರತಿ ವರ್ಷದಲ್ಲೂ 6 ತಿಂಗಳ ಕಾಲ ಬೆಂಗಳೂರು ನಗರದಲ್ಲಿ ಬೇರೆ ಕಡೆನೂ ಇರುತ್ತೆ, ಆದರೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಆತಂಕ ಇರುವಂಥದ್ದಿದೆ. ಹಾಗಾಗಿ ಈ ವಿಚಾರದಲ್ಲಿ ಸನ್ಮಾನ್ಯ ಸಚಿವರ ಮತ್ತು ಸರ್ಕಾರ ಗಮನ ಸೆಳೆಯೋಕ್ಕೆ ಇದು ಪ್ರಶ್ನೆಗಳನ್ನ ಒಂದಿಷ್ಟು ಉಪ ಪ್ರಶ್ನೆಗಳನ್ನ ಕೇಳ ಬಯಸ್ತೀನಿ. ಏನೊಂದು ಈ ಡ್ರೈನೇಜ್ ಸಿಸ್ಟಮ್ ಏನಿದೆ, ಈಗಿರೋಂಥ ಡ್ರೈನೇಜ್ ಸಿಸ್ಟಮ್ಮು ಪರಿಣಾಮಕಾರಿಯಾಗಿಲ್ಲ. ಇಲ್ಲದ ಕಾರಣನೇ ನಮ್ಮೆಲ್ಲ ಅಂಡರ್ ಪಾಸಸ್ಗಳಲ್ಲಿ ನೀರುಗಳು ನಿಲ್ಲುವಂಥದ್ದಾಗ್ತಿದೆ ಮತ್ತು ಡ್ರೈನೇಜು ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ, ಅದು ಸಮಸ್ಯೆ ಗೊತ್ತಿರುವಂಥದ್ದು, ಕಾಂಕ್ರೀಟ್ ಇದೆ. ಹಾಗಾಗಿ ಕಾಂಕ್ರೀಟ್ ಜಂಗಲ್ ಆಗಿರೋ ಕಾರಣ ನೀರನ್ನು ಹರಿವು ಜಾಸ್ತಿ ಆಗಿರೋ ಕಾರಣ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಹಾಗಾಗಿ ಅದನ್ನು ಬಗೆಹರಿಸ್ಕೋಬೇಕು ಅಂದರೆ ಸರ್, ಈಗಾಗಲೇ ಏನು ರೇನ್ ವಾಟ್ರು ಹಾರ್ವೆಸ್ಟಿಂಗ್ ಆಗಬೇಕು, ರೀಚಾರ್ಜಿಂಗ್ ಆಗಬೇಕು ಅನ್ನೋಂಥದ್ದನ್ನು ಕಡ್ಡಾಯವನ್ನು ಮಾಡಿರೋಂಥದ್ದಿದೆ. ಆದರೂ ಸಹ ಇವತ್ತು ಮನೆ ಮಟ್ಟದಲ್ಲಿ ಕಡ್ಡಾಯ ಮಾಡಿರೋಂಥದ್ದಾಗಿದೆ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಹಾರ್ವೆಸ್ಟನ್ನು ಮಾಡಲಿಕ್ಕೆ ಅಥವಾ ರೀಚಾರ್ಜಿಂಗ್ ಮಾಡಬೇಕಾಗಿರೋಂಥದ್ದನ್ನ ಪರಿಣಾಮಕಾರಿಯಾಗಿ ಆಗಿಲ್ಲ. ಆದ ಕಾರಣ ಏನೊಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ, ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳು 211 ಇದೆ. ಅದರಲ್ಲಿ 169 ಈಗಾಗಲೇ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ. ಇವತ್ತು ನೀರು ಮನೆಗೆ ನುಗ್ಗುವಂಥದ್ದು ಎಲ್ಲಿ ಬೇಕಾದರೂ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಎತ್ತರದ ಪ್ರದೇಶದಲ್ಲಿ ಇರೋವಂಥದ್ದು. ಆದರೂ ಸಹ ಇವತ್ತು ಫ್ಲಡ್ಡಿಂಗ್ ಆಗ್ತಿದೆ ಅಂದರೆ ಎಲ್ಲೊಂದು ಕಡೆ ಇದು ಮೇಜರ್ ಸಮಸ್ಯೆಗಳಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಆದ್ಯತೆಯಲ್ಲಿ ಬಗೆಹರಿಸುವಂಥದ್ದಾಗಿಲ್ಲ. ಮತ್ತು ಉತ್ತರದಲ್ಲಿ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ವಾಟರ್ ಡ್ರೈನ್ನ 4 ಬಾರಿ ಸ್ವಚ್ಛಗೊಳಿಸ್ತೀವಿ ಅಂತ. 1 ಬಾರಿನೂ ಸ್ವಚ್ಛಗೊಳಿಸಲ್ಲ ಅಂತ ನಾನು. ಆಯಿತು. ಹಾಗಾಗಿ ಇದ್ರ ಜೊತೆಯಲ್ಲೇ ಇವತ್ತು ಮರಗಳನ್ನು ಸಹ ಇವತ್ತು ಭಾಳ ದೊಡ್ಡ ಇವತ್ತು ಎಲ್ಲ ಕಡೆ ಕಟ್ಟಡಗಳು ನಿರ್ಮಾಣ ಆಗಿರೋ ಪ್ರಶ್ನೆನೇ ದೊಡ್ಡದೇ ಇರ್ತದೆ. ಹಾಗಾಗಿ ಈ ಮರಗಳನ್ನ ಬರಲಿ ಸರ್, ಮರಗಳನ್ನ ಟ್ರಿಮ್ಮಿಂಗ್ ಆಗುವಂಥದ್ದು ಅಷ್ಟೇ. ಮತ್ತು ಮರಗಳಿಗೆ ಅನಾರೋಗ್ಯ ಮರಗಳಿದಾವೆ ಸರ್, ಕಟ್ ಮಾಡಬೇಕು, ಅದನ್ನ ಗಮನಿಸುವಂಥದ್ದಾಗಬೇಕು. ಅಥವಾ ಮರಗಳ ಬುಡಗಳು ಕಾಂಕ್ರೀಟ್ ಹಾಕಿದ್ದಾರೆ, ಈ ಕಾಂಕ್ರೀಟ್ಗಳನ್ನು ತೆಗೆಯುವಂಥದ್ದನ್ನು ಹಾಕಬೇಕು ಸರ್. ರೀಚಾರ್ಜ್ ವೆಲ್ಸ್ಗಳು ಮಾಡಬೇಕು, ವಾಟರ್ ಫ್ಲೋನ ಅರೆಸ್ಟ್ ಮಾಡಬೇಕು, ಡ್ರೈನೇಜ್ ಸಿಸ್ಟಮ್ನ ಇನ್ನು ಪರಿಣಾಮಕಾರಿಯಾಗಿ ಮಾಡಬೇಕು. ಎಲ್ಲ ಕಡೆ ಸೆನ್ಸರ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಸೆನ್ಸರ್ ಹಾಕಿದ್ದೀನ ಅಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರು ಡ್ಯಾಶ್ ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಹರಿತಿದೆ ಅನ್ನೋಂಥದ್ದು ಎಲ್ಲೂ ನೋಡ್ತಿಲ್ಲ. ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲ್ ಎಲ್ಲಿದೆ ಅಂತಲೂ ಗೊತ್ತಿರೋಲ್ಲ ಸರ್. ಈ ಮನೆಯಿಂದ ಆಚೆ ಬಂದಂಥ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋಂಥ ಆತಂಕ ಎಲ್ಲರನ್ನೂ ಕಾಡ್ತಿರ್ತದೆ. ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್. ಈ ಮಳೆಗಾಲದಲ್ಲಿ ಯಾರಿಗೇನು ಬೇಕಾದ್ರೂ ಹಾನಿ ಆಗುತ್ತೆ, ಸಾಕಷ್ಟು ಹಾನಿಗಳು. ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಭಾಳ ಸೂಕ್ಷ್ಮವಾಗಿರುತ್ತೆ, ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ. ಇದಕ್ಕೆ ಬೇಕಾಗಿರುವಂಥ ಪ್ರಯತ್ನಗಳು ಎಲ್ಲ ಒಂದು ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ. ಹಾಗಾಗಿ ಮಾಡಿ ಅಂತಲೂ ನಾನು ಒತ್ತಾಯವನ್ನು ಮಾಡ್ತೀನಿ. ಅಧ್ಯಕ್ಷೆ, ಅಶ್ವತ್ಥನಾರಾಯಣ್ ಭಾಳ ಹಿರಿಯ ಶಾಸಕರು, ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಅನುಭವ ಇದೆ. ಅವರು ಸಲಹೆ ಕೊಡಲಿ, ಎನಿ ಟೈಮ್ ಈಸ್ ಮೋಸ್ಟ್ ವೆಲ್ಕಮ್. ಈಗ ಕ್ವಶನ್ ಹಾಕಿದ್ರು ನೀರು ಕಾಲುವೆಗೆ, ಮರ ಬಗ್ಗೆ ಮಾತಾಡಿದ್ರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರು, ಎಲ್ಲ ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಬಟ್ ಇಲ್ಲಿ ಏನಪ್ಪ ಹೇಗೆ ಆಗಿದೆ ಅಂದರೆ, ಈ ಎನ್ಕ್ರೋಚ್ಮೆಂಟಲ್ಲೂ ಕೂಡ ಈ ಸ್ಟ್ರಾಂಗ್ ವಾಟರ್ ಡೇನಲ್ಲಿ ಸುಮಾರು ಈಗಾಗಲೇ ಒಂದು 2395 ಕಡೆ ಈಗಾಗಲೇ ತೆಗೆದಿದ್ದೀವಿ. ಅವ್ರಿಗೆ ಮೈನ್ ಕನ್ಸರ್ನ್ ಏನಂತಂದರೆ ವಾಟರ್ ರೀಚಾರ್ಜ್ ಆಗೋದಕ್ಕೆ ಈ ಡ್ರೈನ್ಗಳಲ್ಲಿ ನಾವು ಕಾಂಕ್ರೀಟ್ ಹಾಕ್ತಾ ಇದ್ದೀವಿ ಅಂತ ಅಲ್ಲ? ದಟ್ ಇಸ್ ವಾಟ್ ಯುವರ್ ಕನ್ಸರ್ನ್ ಸರ್. ಅದು ಡ್ರೈನಲ್ಲಾರ ಮಾಡಿ, ರೋಡಲ್ಲಾರ ಮಾಡಿ, ದೊಡ್ಡ ಡ್ರೈನ್ಗಳಲ್ಲಿ ರೀಚಾರ್ಜ್ ವೆಲ್ಸ್ಗಳು ಮಾಡಬೇಕು ಅಂತ. ರೀಚಾರ್ಜ್ ವೆಲ್ಸ್ ನಾನು ಅದಕ್ಕೆ ಈ ಮೇನ್ ಪ್ರಾಪರ್ಟಿಗಳಲ್ಲಿ ಇನ್ಕ್ಲೂಡಿಂಗ್ ದೊಡ್ಡ ಫ್ಲಾಟ್ಗಳಲ್ಲಿ ಏನು ಮಾಡ್ಬಿಡ್ತಾ ಇದ್ದಾರೆ ಅಂತಂದರೆ ಎಂಡ್ ಟು ಎಂಡಿಗೆ ಕಾಂಕ್ರೀಟ್ ಹಾಕ್ಬಿಡ್ತಾ ಇದ್ದಾರೆ. ನಮ್ಮ ಮನೆಗಳಲ್ಲಿ ಮಾತ್ರ ನಾವು ಇದನ್ನು ರೀಚಾರ್ಜ್ ಮಾಡೋಕ್ಕೆ ಜಾಗ ಹೇಳ್ತಾ ಇದ್ದೀವಿ.
ಈ ಅಪಾರ್ಟ್ಮೆಂಟ್ಗಳಲ್ಲಿ ಈ ಪಾರ್ಕಿಂಗ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಅಲ್ಲೆಲ್ಲೂ ನೀರು ಬರೀ ಈಚೆ ಬರಬೇಕು, ಎಲ್ಲೂ ಒಳಗಡೆ ರೀಚಾರ್ಜ್ ಹಾಕಲ್ಲ. ಅದಕ್ಕೆ ನಾನು ಏನೋ ಒಂದು ಹುಡುಕ್ತಾ ಇದ್ದೀನಿ, ಅದಕ್ಕೆ ಅಟ್ಲೀಸ್ಟ್ ಸೈಡಲ್ಲಿ ಒಂದು 10 ಫೀಟ್ ಬಿಡಿ ನೀವು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ನೀರೆಲ್ಲ ಅಲ್ಲಿಗೆ ಹೋಗಲಿ, ಭೂಮಿಗೆ ಹೋಗಲಿ, ರೀಚಾರ್ಜ್ ಆಗಲಿ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ. ಆಮೇಲೆ ಗ್ರೌಂಡ್ ವಾಟರ್ ಎಲ್ಲೆಲ್ಲಿ ರೋಡ್ಗಳ ಪಕ್ಕ ಇದರಲ್ಲಿ ಹೇಳಿ ರೀಚಾರ್ಜ್ ವೆಲ್ಸ್ಗಳು ಮಾಡಿದ್ರೆ ಅದು ನಿಜಕ್ಕೂ ಹಾರ್ವೆಸ್ಟಿಂಗ್ ಅಥವಾ ರೀಚಾರ್ಜ್ ಆಗ್ಲಿಕ್ಕೆ ಸಾಧ್ಯವಿರುತ್ತೆ. ಬರೀ ಓಪನ್ ಸರ್ಫೇಸ್ ಇದ್ದರೂ ಸಾಲಲ್ಲ, ಕೆಲವು ಒಂದು ಸ್ವಲ್ಪ ಓಪನ್ ಸರ್ಫೇಸ್ ಇದ್ದರೂ ಅಷ್ಟು ಇಂಗ್ಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನೇರವಾಗಿ ವೆಲ್ಗಳು ಮಾಡಿದ್ರೆ ತುಂಬ ಲಕ್ಷಾಂತರ ಲೀಟ್ರು, ಮಿಲಿಯನ್ಸ್ ಆಫ್ ಲೀಟರ್ಸ್ನೂ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಹಾರ್ವೆಸ್ಟಿಂಗ್ ಮಾಡ್ಬೋದು. ಹಾರ್ವೆಸ್ಟಿಂಗ್ ಮಾಡಲಿಕ್ಕೂ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದಾಗಬೇಕು. ಅದಕ್ಕೇನು ಕನ್ಸೆಷನ್ ಏನಾರಾದರೆ ಈಗ ಒಂದು ಸಣ್ಣ ಕನ್ಸೆಷನ್ಗಳು ಘೋಷಣೆ ಆಗಿದೆ. ಇನ್ನೂ ಹೆಚ್ಚಾಗಿ ಕನ್ಸೆಷನ್ ಏನೋ ಕೊಡ್ಲಿಕ್ಕೆ ಸಾಧ್ಯವಾದರೆ ಯಾರು ಎಷ್ಟು ಹಾರ್ವೆಸ್ಟ್ ಮಾಡ್ತಾರೋ ಅದರ ಆಧಾರಿತವಾಗಿ ಕನ್ಸೆಷನ್ ಕೊಡುವಂಥದ್ದು ಮಾಡಿದ್ರೆ ಇನ್ಸೆಂಟಿವ್ ಬೇಸ್ಡಲ್ಲಿ ಟ್ಯಾಕ್ಸ್ ಅಥವಾ ವಾಟರ್ ಬಿಲ್ನಲ್ಲೋ ಏನಾದ್ರು ಒಂದು ರೈಟಿಂಗ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಒಳ್ಳೇದು ಅಂತನೂ, ಬಿಕಾಸ್ ಇಟ್ಸ್ ಎ ಬಿಗ್ಗೆಸ್ಟ್ ಚಾಲೆಂಜ್. ಸಮಸ್ಯೆ ಈಗ ಮತ್ತು ಮರಗಳ ವಿಚಾರದಲ್ಲೂ ಅಧ್ಯಕ್ಷೆ ಅವರೇ ಮರಗಳದು ನಿಜ, ಈ ಮರಗಳು ಮುಟ್ಟ ತಕ್ಷಣ ಮೇಲೆ ಬಿದ್ದುಬಿಡ್ತಾರೆ, ಅವ್ರಿಗೂ ಗೊತ್ತಿದೆ, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ. ಬಟ್ ವಾಟ್ ಎವರ್ ಇಸ್ ನಾವು ಬೇಕಾದ್ರೆ ಅದನ್ನ ಕೂತ್ಕೊಂಡು ಮಾತಾಡೋಣ, ಕೂತ್ಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ. ಡ್ರೈನು ವೇಸ್ಟೇಜ್ ಬಗ್ಗೆ ಎಲ್ಲ ಕೂಡ ಅವ್ರು ಮಾತಾಡಿದ್ದಾರೆ. ಕಾಂಕ್ರೀಟ್ ಜಾಸ್ತಿ ಆಗಿರೋದು ಕೂಡ ಹೇಳಿದ್ದಾರೆ. ನಿಜ, ನೀರು ಹೋಗ್ಬೇಕು, ಭೂಮಿಗೆ ಹೋಗಲಿಲ್ಲ ಅಂತಂದ್ರೆ ಇಟ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್. ವಿಲ್ ಕಮ್ ಔಟ್ ವಿತ್ ಎ ಪ್ಲಾನ್ ಆಫ್ ಆಕ್ಷನ್. ವೆಂಕಟೇಶ್ವರರೆಡ್ಡಿ ಹೋಗಿ ಮಾತಾಡಿ. ಯಾಕೆ ಇಲ್ಲಿ ಏನಾಗ್ತದೆ, ನೀರು ಎಷ್ಟೊತ್ತಿಗೆ ಮುಗಿದ ಹೋಗ್ತದೆ ಅಲ್ಲ ಮಂತ್ರಿಗಳ. ಈಗ ನಾವು ನೀರು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿಂತ ನಮ್ಮ ಸ್ಟಾಮ್ ವಾಟರ್ ಡ್ರೈನ್ದಲ್ಲಿ ಆಫ್ಟರ್ ಎವ್ರಿ 10 ಮೀಟರ್ ವಿ ಕ್ಯಾನ್ ಹ್ಯಾವ್ ರಿಚಾರ್ಜ್. ಐಡಿಯಾ ತುಂಬದು ಆಗ್ಬೇಕಲ್ಲ. ವೆಂಕಟೇಶ್ವರರೆಡ್ಡಿ NS Bosraj. ಮಾನ್ಯ ಅಧ್ಯಕ್ಷರೇ, KC